LTT ಅವ್ರಿಗೆ ನನಗೇ ಗೊತ್ತಿಲ್ದಂಗೆ ನಮ್ಮ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸೀನಿಯರು ಅವರೇ ಕ್ಯಾಮ್ರಾ ಅವ್ರು ಕೊಟ್ಟಿರೋದು. ನಾವೆಲ್ಲ ಅಂದ್ಕೊಂಡಿದ್ದೀವಿ ಬಾಂಬ್ ರೆಡಿ ಮಾಡಿದವನು ಶಿವರಾಸನ್ ಅಲ್ಲ. ಕರುಣಾನಿಧಿ ಮನೆ ಹತ್ರ ಬಂದು ಅಲ್ಲಿಂದ ಅವ್ರು ಏರ್ಪೋರ್ಟಿಗೆ ಬರ್ತಾರೆ. ಏರ್ಪೋರ್ಟಿಗೆ ಬಂದು ನಮ್ಮನ್ನು ನೋಡ್ತಿದ್ದಂಗೆ ಅವ್ರ ಜೊತೇಲಿ ಹಿಂಗೆ ಹೋಗ್ಬೇಕು, ಅವ್ರನ್ನ ಅರೆಸ್ಟ್ ಮಾಡಿಬಿಡ್ತಾರೆ ಪೊಲೀಸರು. ಇವ್ರಿಗೆ ಮೇಲೊಬ್ಬ ಇರ್ತಾನೆ ವರದರಾಜ್ ಪೆರುಮಾಳ್ ಅಂತ, ಅವನು ಚೀಫ್ ಮಿನಿಸ್ಟ್ರು ಅಲ್ಲಿ ನಾರ್ದರ್ನ್ ಪ್ರಾವಿನ್ಸಸ್ಗೆ. ಅವನು LTTಗೆ ಭಯ ಬಿಟ್ಕೊಂಡು ರಾಜಸ್ಥಾನಲ್ಲಿ ಒಂದು ನಮ್ಮ ಇಂಡಿಯನ್ ಗೌರ್ಮೆಂಟು ಅವನಿಗೆ ಜಾಗ ಕೊಟ್ಟಿರುತ್ತೆ. ವಾಪೋಲಾ ಅಂತಾನೆ. ಹೆಂಗೆ ಅಂತಾನೆ, ಇಂಡಿಯಾಕ್ಕೆ ಅಂತಾನೆ. ಎದಕ್ಕೆ ಅಂತಾನೆ, ಅವರು ಸುರ ಅಡಿಕೆನು ಅಂತಾನೆ. ಸುರ ಅಂದರೆ ಶಾರ್ಕ್ನ ಹೊಡಿಬೇಕು ಅಂತಾನೆ, ಸುರ ಅಡಿಕೆನು ಅಂತಾನೆ. ಅವ್ರು ಹೇಳ್ತಾರೆ ಇಪ್ಪದಾನೆ ಅಡಿಚಿಟ್ಟು ಒಂದು ಅಂತಾನೆ ಅವನು. ಅಂದರೆ ಈಗ ತಾನೇ ಹೊಡೆದ್ಬಿಟ್ಟು ಬಂದ್ವಿ ಅಂತಾರೆ ಅವರು. ಇಲ್ಲ, ಇದು ಬೇರೆ ಸುರ, ಪೆರಿಯ ಸುರ ಅಂತಾರೆ ಅಲ್ಲಿ. ಯಾಕೆ ಅಂದರೆ LTTನಲ್ಲಿ ಏನಂದರೆ, ಈಗೊಬ್ಬರು ನಾನು ಸಿಗಾಕೊಂಡೆ ಅಂದ್ಕೊಳ್ಳಿ, ನನ್ನ ಬಗ್ಗೆ ಹೇಳ್ಬೋದು. ಸರಿ, ನೀವು 15 ಡೇಸು ಮಗಳನ್ನ ಕರ್ಕೊಂಡು ಮಿಸ್ಸಸ್ನ ಕರ್ಕೊಂಡು ನೀವು ಬರ್ತೀರಾ ಅಂದರು. ಧಾರಾಳವಾಗಿ ಬರ್ತೀನಿ, ಬಟ್ ನಂಬರ್ 2 ದಾರಿಲಿ ಬರಲ್ಲ ನಾನು ಅಂದೆ. ಈ ರಾಜೀವ್ ಗಾಂಧಿ ಹತ್ಯೆಯಲ್ಲೂ ಕೂಡ ಯಾರಿಗೂ ಏನೂ ಗೊತ್ತಿಲ್ಲ. ಅರೆಸ್ಟ್ ಮಾಡಿ ನಾನು ಅಲ್ಲೇ ನಿಂತಿದ್ದೀನಿ, ಟಿಕೆಟ್ ಇಲ್ಲ, ಪಾಸ್ಪೋರ್ಟ್ ಮಾತ್ರ ಕೈಯಲ್ಲಿ ಇಟ್ಕೊಂಡು ನಿಂತಿದ್ದೀನಿ. ನನ್ನ ಮಾತ್ರ ಅರೆಸ್ಟ್ ಮಾಡಲಿಲ್ಲ ಪೊಲೀಸರು. ನನ್ನ ಅರೆಸ್ಟ್ ಮಾಡಿದ್ರೆ ನಾನು ಖುಷಿ ಒಳಗಡೆ. ಸರಿ, ನೀವು 15 ಡೇಸು ಮಗಳನ್ನ ಕರ್ಕೊಂಡು ಮಿಸ್ಸಸ್ನ ಕರ್ಕೊಂಡು ನೀವು ಬರ್ತೀರಾ ಅಂದರು. ಧಾರಾಳವಾಗಿ ಬರ್ತೀನಿ, ಬಟ್ ನಂಬರ್ 2 ದಾರಿಲಿ ಬರಲ್ಲ ನಾನು ಅಂದೆ. 2 ಅಂದರೆ ಈ ಬೋಟೆಲ್ಲ ಹತ್ಕೊಂಡು, ಕಳ್ತನದ ಬೋಟೆಲ್ಲ ಹತ್ಕೊಂಡು ಬರುತ್ತಲ್ಲ, ಆ ಥರ ನಾನು ಬರಲ್ಲ. ಕೊಲಂಬೋ ಏರ್ಪೋರ್ಟಿಗೆ ಬರ್ತೀನಿ, ಅಲ್ಲಿ ಇಳಿತೀನಿ. ಅಲ್ಲಿಂದ ನೀವು ಹೆಂಗಾರು ಕರ್ಕೊಂಡೋಗಿ, ನನಗೆ ಚಿಂತೆ ಇಲ್ಲ. ಬರೋದು ಮಾತ್ರ ನಾನು ಡೈರೆಕ್ಟ್. ನಾನು ಮಾತ್ರ ಈ ಕಳ್ತನದ ರೂಟು, ಯಾಕಂದರೆ ನಾನು ಡೈರೆಕ್ಟ್ರು, ನಾನು ಫಿಲಮ್ ಮೇಕರ್, ಒಬ್ಬ ಜರ್ನಲಿಸ್ಟ್ ಥರನೇ ನಾನು ಕೆಲಸ ಮಾಡೋದು. ಒಂದು ಇನ್ವೆಸ್ಟಿಗೇಷನ್ ಜರ್ನಲಿಸ್ಟ್ ಏನು ಮಾಡ್ತಾರೋ ಅದೇ ಕೆಲಸ ನಾನು ಮಾಡ್ತೀನಿ. ನನಗೆ ಥ್ರೆಟ್ ಇರೋಕ್ಕೆ ಸಾಧ್ಯನೇ ಇಲ್ಲ. ನಾನು ಬರ್ತೀನಿ, ಬಂದು ಒಬ್ಬ ಜರ್ನಲಿಸ್ಟ್ ಥರ ಬರ್ತೀನಿ, ಕರ್ಕೊಂಡು ಹೋಗಿ ಬೇಕಾರೆ ಅಂದೆ. ಆಯಿತು, ಪ್ಲ್ಯಾನ್ ಮಾಡೋಣ ಅಂತೆಲ್ಲ ಹೇಳಿ ಆಮೇಲೆ ಇದು ಮಾಡಿದೆ. ಆಮೇಲೆ ನಾನು ನನಗೆ ಗೊತ್ತಿಲ್ಲದಂಗೆ ಅವ್ರನ್ನ ಕೇಳಿಬಿಟ್ಟೆ, ಇಲ್ಲಿ ತಮಿಳ್ನಾಡಲ್ಲಿ ಯಾರ ಜೊತೆ ಎಲ್ಲ ಟಚ್ಚಲ್ಲಿ ಇರಬೇಕಾ ಅಂತ ಕೇಳಿದೆ. ಒಂದೇ ಮಾತು ಅವ್ರು ಹೇಳಿದ್ದು. ಯಾಕೆ ಅಂದರು. ಇಲ್ಲ, ಏನಾದ್ರು ಕಮ್ಯುನಿಕೇಷನ್ ನೀವು ನಂಗೆ ಹೇಳೋದಿದ್ರೆ ಬೇರೆಯವ್ರ ಮುಖಾಂತರ ಹೇಳ್ತೀರೇನೋ ಅಂತ ಅಂದೆ. ನೋ, ಉಂಗ ಎಣ್ ನಮ್ಮ ಕಿಟ್ಟ ಇருக்கு, என்னோட எண் உங்கள் கிட்ட இருக்கு. ಹಂಗಂದರೆ ನಿಮ್ಮ ಫೋನ್ ನಂಬರ್ ನನ್ನ ಹತ್ರ ಇದೆ, ನನ್ನ ಫೋನ್ ನಂಬರ್ ನಿಮ್ಮ ಹತ್ರ ಇದೆ, ಮಧ್ಯದಲ್ಲಿ ಬೇರೆ ಯಾಕೆ ಅಂತ ಕೇಳೋರು. ದಟ್ ಮೀನ್ಸ್ ಅವ್ರ ಫೋಕಸ್ ಎಷ್ಟಿರುತ್ತೆ ಅಂತ ಅದೊಂದು ಪಾಯಿಂಟ್. ಅದು ಈಗ ನಾನೇನಾದರೂ ನಂದಿನಿ ಹತ್ರ ಕನ್ವೆ ಮಾಡಬೇಕು, ನಂದಿನಿ ಹತ್ರ ಮಾತ್ರ ಮಾತಾಡಬೇಕು. ನಾನು ಅಲ್ಲಿ ಬೇರೆಯವ್ರ ಮುಖಾಂತರ ಬಂದು ನಿಮ್ಗೆ ಯಾಕೆ ಕೇಳಿಸ್ಬೇಕು? ನಾನು ನೀವು ಹೇಳಬೇಕು, ಇಲ್ಲ ನಾನು ಕೇಳಬೇಕು, ಇಲ್ಲ ನಾನು ಹೇಳಬೇಕು, ನೀವು ಕೇಳಬೇಕು, ಇಷ್ಟೇ ಅವರು. ಇದು ನನಗೆ LTT ಅವ್ರದ್ದು ಹೆಂಗೆ ಆಪ್ರೇಟ್ ಮಾಡ್ತಾರೆ ಅನ್ನೋದು ನನಗೆ ಪ್ರತಿಯೊಂದು ಅವರು ಅವಾಗ ಮಾಡ್ತಿದ್ದಾಗಲೇ ನನಗೆ ಒಂದೊಂದೇ. ಆಮೇಲೆ ನಾನು ಇದುವರೆಗೂ ಎಷ್ಟು ಜನದ ಇಂಟರ್ವ್ಯೂ ಮಾಡಿದ್ದೀನೋ, ನಿಜ ಹೇಳ್ತೀನಿ, ಪಕ್ಕದವನು ಏನು ಮಾಡಿದ್ದಾನೆ ಅಂತ ಇವನಿಗೆ ಗೊತ್ತೇ ಇಲ್ಲ. ನಿಮ್ಮ ಜೊತೆನೇ ಇರ್ತಾರೆ, ಬಟ್ ಅವನು ಏನು ಕೆಲಸ ಮಾಡ್ತಿದ್ದಾನೆ ಅಂತ ಇವ್ರಿಗೆ ಗೊತ್ತೇ ಇಲ್ಲ. ಅವ್ರು ತಿಳ್ಕೊಳ್ಳೋಕ್ಕೂ ಹೋಗಲ್ಲ LTTನಲ್ಲಿ. ಯಾಕೆ ಅಂದರೆ LTTನಲ್ಲಿ ಏನಂದರೆ, ಈಗೊಬ್ಬರು ನಾನು ಸಿಗಾಕೊಂಡೆ ಅಂದ್ಕೊಳ್ಳಿ, ನನ್ನ ಬಗ್ಗೆ ಹೇಳ್ಬೋದು, ನಿಮ್ಮ ಬಗ್ಗೆ ನನಗೇನೂ ಗೊತ್ತಿಲ್ಲದೆ ಇದ್ದರೆ ಏನು ಹೇಳ್ತೀನಿ ನಾನು ಅಲ್ಲೋಗಿ? ಏನು ಹೇಳೋಕ್ಕಾಗಲ್ಲ. ಅಷ್ಟೇ ಅವ್ರಿಗೆ ಬೇಕಿರೋದು. ಪೊಲೀಸರು ಎಷ್ಟು ಹೊಡೆದ್ರು, ಸಾಯಿಸಿ, ಚಿತ್ರಹಿಂಸೆ ಮಾಡಿ ಏನು ಸಾಯಿಸಿದ್ರು ಇನ್ನೇನು ಹೇಳೋಕ್ಕೆ ಹೋಗಲ್ವಲ್ಲ ಅವನು, ಯಾಕಂದರೆ ಗೊತ್ತಿಲ್ಲ ಅವನಿಗೆ. ಅಷ್ಟೇ ಅವ್ರು ಮಾಡ್ತಿದ್ದಿದ್ದು. ಪಕ್ಕದವನಿಗೆ ಏನು ಮಾಡ್ತಿರ್ತಾರೆ ಅಂತ ಯಾರಿಗೂ ಹೇಳಲ್ಲ. ಒಂದು ಸತ್ಯ ಹೇಳಬೇಕು ಅಂದರೆ, ಈ ರಾಜೀವ್ ಗಾಂಧಿ ಹತ್ಯೆಯಲ್ಲೂ ಕೂಡ ಯಾರಿಗೂ ಏನೂ ಗೊತ್ತಿಲ್ಲ. ಸುಮ್ಮನೆ ಅವರೆಲ್ಲ ಏನಂದರೆ ಲಾಜಿಸ್ಟಿಕ್ ಸಪೋರ್ಟ್ಸ್ ಮಾಡ್ತಾರೆ ಅಷ್ಟೇ. ಎಲ್ಲರೂ ನಮ್ಮ ಮನೆ ಕೊಡ್ಬೋದು, ನಾವು ಊಟ ಕೊಡ್ಬೋದು, ನಿಮ್ಮ ಜೊತೆ ನಾವು ಬರ್ಬೋದು, ಹೋಗ್ಬೋದು. ಪಾತ್ರ ಅಂತೂ ಯಾರ್ದು ಇರಲ್ಲ. ಇದಕ್ಕೆ ಯಾಕೆ ನಡೀತಾ ಆ ಥರ ಅಂದರೆ, ನಾನು ಚಿನ್ನಸಾಂತನ ಹೋಗಿ ಲೈವ್ ಇಂಟರ್ವ್ಯೂ ಮಾಡ್ತೀನಿ ಅವ್ರ ಮನೇಲಿ. ಅವ್ರ ಅಮ್ಮನ, ಅವ್ರಿಗೆ ಅಕ್ಕನ್ನ ಎಲ್ಲ. ಚಿನ್ನಸಾಂತನ ಆಚೆ ಕಡೆ ಒಂದು ಕಟ್ಲಲ್ಲಿ ಅಂತಾರೆ ಅವರು. ನಾವು ಶ್ರೀಲಂಕಾ ಅವರು. ಈ ಚಾಪೆ ಹೆಣೆಯುತ್ತಲ್ಲ ನಮ್ಮದು
ಒಂದು ಮಂಚದ ಥರ ಗೊತ್ತಾಯ್ತು. ಅದೇ ಬೆಲ್ಟ್ ಥರದ್ದು, ಪ್ಲಾಸ್ಟಿಕ್ದು, ಇಲ್ಲಾಂದ್ರೆ ಹಗ್ಗದ್ದು ಮಂಚದ ಥರ ಇರುತ್ತೆ. ತಮಿಳಿಯನ್ಸ್ ತುಂಬಾ ಜಾಸ್ತಿ ಯೂಸ್ ಮಾಡ್ತಾರೆ. ಅಲ್ಲಿ ಎಲ್ಲ ನೀವು ಅದೇ ಥರದ್ದೇ ನೋಡಕ್ಕೆ. ಮಂಚ ಹೌದು. ಆಮೇಲೆ ಅಲ್ಲೆಲ್ಲ ಶ್ರೀಲಂಕಾಲ್ಲಿ ಜಫ್ನಲ್ಲೆಲ್ಲ ಅದೇ ಥರ. ಯಾಕೆ ಅಂದರೆ ಅವರೆಲ್ಲ ಆಚೆನೇ ಜಾಸ್ತಿ ಇರೋದು, ಮನೆ ಚಿಕ್ಕದು, ಆಚೆ ಎಲ್ಲ ಆಚೆ ಕಡೆನೇ ಮಲಗೋದು, ಶಕೆ. ಆವಾಗ ಚಿನ್ನಸಾಂತನ್ ಅಂತ ಹೊರಗಡೆ ಮಲಗಿರ್ತಾನೆ. ಶಿವರಾಸನ್ ಬಂದವನ್ನ ವಾ ಪೊಲಾ ಅಂತಾನೆ. ಹೆಂಗೆ ಅಂತಾನೆ, ಇಂಡಿಯಾಕ್ಕೆ ಅಂತಾನೆ. ಏನು ಎದಕ್ಕೆ ಅಂತಾನೆ, ಅವರು ಸುರ ಅಡಿಕೆನು ಅಂತಾನೆ. ಸುರ ಅಂದರೆ ಶಾರ್ಕ್ನ ಹೊಡಿಬೇಕು ಅಂತಾನೆ. ಸುರ ಅಡಿಕೆನು ಅಂತಾನೆ. ಅವ್ರು ಹೇಳ್ತಾರೆ ಇಪ್ಪದಾನೆ ಅಡಿಚಿಟ್ಟು ಒಂದು ಅಂತಾನೆ ಅವನು. ಅಂದರೆ ಈಗ ತಾನೇ ಹೊಡೆದ್ಬಿಟ್ಟು ಬಂದ್ವಿ ಅಂತಾರೆ ಅವರು. ಇಲ್ಲ, ಇದು ಬೇರೆ ಸುರ, ಪೆರಿಯ ಸುರ ಅಂತ ನಾವು ಶಿವರಾಸನ್. ಪೆರಿಯ ಸುರ ಅಂತ ಅವನು ಹೇಳ್ತಾನೆ. ಪೆರಿಯ ಸುರ ಅಂದರೆ ದೊಡ್ಡ ಶಾರ್ಕ್ ಇದು, ಇದು ನೋಡಿಯೋಕೆ ಹೋಗ್ಬೇಕು ಬಾ ಅಂತಾನೆ. ಏನು ಕೇಳೋದು, ಸುಮ್ಮನೆ ಅವ್ನು ಪಡಗೆ ಬರ್ತಾನೆ, ಅಷ್ಟೇ ಕತೆ. ಅವನು ಬಂದಿರೋದು ಯಾರು, ಏನು, ಎಲ್ಲಿ, ಇಷ್ಟೇ ಸುರ, ಶಾರ್ಕ್, ಅಷ್ಟೇ ಕತೆ. ಇಷ್ಟೇ ಕತೆ. ಅವ್ರೇನು ತಿಳ್ಕೊಳ್ತಾರೆ ಅಂದರೆ EPLRF ಲೀಡರ್ ಪದ್ಮನಾಭ ಅಂತ ಬರ್ತಾನೆ ಅಲ್ಲಿ. ಟಾಪ್ ಲೀಡರ್ ಅವನು. ಅವನು LTT ಅವ್ರು ಹೊಡೆದು ಸಾಯಿಸ್ತಾರೆ ಅಂತೇಳಿ ಅವರೆಲ್ಲ ಬಂದು ಇಲ್ಲಿ ಇದರಲ್ಲಿ ಇರ್ತಾರೆ, ಚೆನ್ನೈಲಿ ಅವರೆಲ್ಲ ಸೆಟ್ಲ್ ಆಗಿರ್ತಾರೆ ಮೆಡ್ರಾಸಲ್ಲಿ. ಆ ಮೆಡ್ರಾಸ್ ಮನೆನ ಹುಡುಕಿ ಆ ಮುರುಗನ್ನು ಇವರೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿರ್ತಾರೆ. ಆ 13 ಜನನ ಬಂದು ಸಾಯಿಸಿರ್ತಾರೆ ಇವರಲ್ಲಿ. ಅದೇ ಚಿನ್ನಸಾಂತನ್ನು ಶಿವರಾಸನ್ನೆಲ್ಲ ಹೋಗಿ ಹೊಡೆದು ಹ್ಯಾಂಡ್ ಗ್ರೆನೇಡಲ್ಲಿ ಹಾಕಿ ಜಕ್ರಿಯಾ ಕಾಲೋನಿಯಲ್ಲಿ ಹೊಡೆದು, ಅಪಾರ್ಟ್ಮೆಂಟ್ ಹೊಡೆದು 13 ಜನ ಸಾಯಿಸ್ತಾರೆ. ಅದೇ ಬಿಗ್ಗೆಸ್ಟ್ ಅಟ್ಯಾಕ್ ಇನ್ ತಮಿಳ್ನಾಡು. 90ಲೇ ಆಗೋಗಿದೆ ಅದು. 90 ಶ್ರೀಲಂಕಾದಿಂದ ಅಲ್ಲಿಗೆ ಹೋಗಿ 90ಲೇ ಬಂದು ಶ್ರೀಲಂಕಾದಿಂದ ಬಂದು ತಮಿಳ್ನಾಡಲ್ಲಿ ಹೊಡೆದ್ಬಿಟ್ಟು ಹೊಟ್ಟೋಗಿರ್ತಾರೆ. ಇಮ್ಮಿಡಿಯೇಟಾಗಿ ಹೊಟ್ಟೋಗಿರ್ತಾರೆ ಅವರು. ಯಾರಿಗೂ ಗೊತ್ತೇ ಇಲ್ಲ, ಇದು ಯಾರಿಗೂ ಗೊತ್ತಿಲ್ಲ. ಹುಡುಕಾಡ್ಬಿಡ್ತಾರೆ ಪೊಲೀಸರು, ತಲೆ ಎಲ್ಲ ಕೆಡಿಸ್ಕೊಂಡ್ಬಿಡ್ತಾರೆ. ಆ ಪದ್ಮನಾಭನು ಡೆಪ್ಟಿ ಲೀಡರ್. ಇವ್ರಿಗೆ ಮೇಲೊಬ್ಬ ಇರ್ತಾನೆ ವರದರಾಜ್ ಪೆರುಮಾಳ್ ಅಂತ, ಅವನೇ ಚೀಫ್ ಮಿನಿಸ್ಟ್ರು ಅಲ್ಲಿ ನಾರ್ದರ್ನ್ ಪ್ರಾವಿನ್ಸಸ್ಗೆ. ಅವನು LTTಗೆ ಭಯ ಬಿಟ್ಕೊಂಡು ರಾಜಸ್ಥಾನಲ್ಲಿ ಒಂದು ನಮ್ಮ ಇಂಡಿಯನ್ ಗೌರ್ಮೆಂಟು ಅವನಿಗೆ ಜಾಗ ಕೊಟ್ಟಿರುತ್ತೆ. ಒಂದು ರಾಜಸ್ಥಾನಲ್ಲಿ ಒಂದು ಫೋರ್ಟ್ ಇರುತ್ತೆ, ಅರಮನೆ, ಇದು ಹಳೆಯ ಅರಮನೆ. ಅಲ್ಲಿ ಅವನ್ನ ಇಟ್ಟಿರ್ತಾರೆ. ಇವರೆಲ್ಲ ಏನು ತಿಳ್ಕೊಳ್ತಾರೆ, ಪೆರಿಯ ಸುರ ಅಂದ್ರಲ್ಲ, ದೊಡ್ಡ ಶಾರ್ಕ್ ಅಂದ್ರಲ್ಲ, ಇವನ್ನ ಹೊಡೆಯೋಕ್ಕೆ ಅಂತ ಇವ್ರ ಮೈಂಡಲ್ಲಿ ಓಡ್ತಾ ಇರುತ್ತೆ, ಕೆಲವ್ರ ಮೈಂಡಲ್ಲಿ. CM ಹೊಡೆಯೋದಕ್ಕೆ ಅಂತ ಹೇಳಿ ಇವನು ಹೇಳೋದು ನಾವು ಹೊಡೆದ್ಬಿಟ್ಟು ಬಂದ್ವಿ, ಅದು ಚಿನ್ನ ಸುರ, ಇದು ಪೆರಿಯ ಸುರ ಅಂತಾರೆ. ಚಿಕ್ಕವನ್ನ ನೋಡೋದಾಯ್ತು, ದೊಡ್ಡವನ್ನ ಅಂತ ಹೇಳಿದಾಗ ಅವರಲ್ಲಿ ಎಲ್ಲರ ಮೈಂಡು ಅಲ್ಲಿರುತ್ತೆ. ನೋಡಿ ಹೆಂಗೆ ಡೈವರ್ಟ್ ಮಾಡಿದ್ದಾರೆ ಅಂತ. ಎಲ್ಲ ಮೈಂಡು ಇವಾಗ ಫೋಕಸ್ಡ್ ಯಾವ ಕಡೆ ಇರುತ್ತೆ, ವರದರಾಜ್ ಪೆರುಮಾಳ್ನ ಮೋಸ್ಟ್ಲಿ ರಾಜಸ್ಥಾನ್ಗೆ ಹೋಗ್ಬೇಕೇನೋ, ಹೆಂಗೆ ಹೋಗೋದು, ಒಂದು ಟೀಮು ಹಂಗೆ ಹೋಗತ್ತಲ್ಲ. ಅತಿರೈನು ಕನಕ ಸಭಾಪತಿ ಡೆಲ್ಲಿಗೆ ಹೋಗ್ತಾರಲ್ಲ ಅವರು, ಒಂದು ಅಲ್ಲೊಂದು ಟೀಮ್ ಹೋಗಿರುತ್ತಲ್ಲ, ಅದು ಎಲ್ಲರೂ ಅಂದ್ಕೊಂಡು ಮೋಸ್ಟ್ಲಿ ಏನೇನು ನಡೀತಾ ಇರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಯಾರಿಗೂ ತಲೆ ಕೆಡ್ಸ್ಕೊಳಕ್ಕೋ ಅಲ್ಲ, ನಮಗೆ ಕೆಲಸ ಏನು ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಮಾಡಬೇಕು ಅಂತ ಅವ್ರುಗಳು ಮೈಂಡಲ್ಲಿ ಏನೇನೋ ಓಡ್ತಾ ಇರುತ್ತೆ ಅವ್ರಿಗೆ. ಅದ್ರ ನೇಚರ್ ಅದು. ಏನು ಮಾಡೋದು, ಯಾರು ಹೊಡಿತೀವಿ ನಂಗೆ ಹೆಂಗೆ ಗೊತ್ತಿರಲ್ಲ. ಅಲ್ಲಿ ಹೋದಾಗ ಇಲ್ಲಿಗೆ ಬರ್ತಾರೆ, ಮೇ 1ನೇ ತಾರೀಕು ಬರ್ತಾರೆ. ಎಲ್ಲೆಲ್ಲಿ ಬಂದರು ಅಂತೆಲ್ಲ ಫಿಲ್ಮಲ್ಲಿ ತೋರಿಸ್ತೀನಿ. ಅದನ್ನು ಯಾವ ರೀತಿ ಲ್ಯಾಂಡ್ ಆಗ್ತಾರೆ, ಲ್ಯಾಂಡ್ ಆದಮೇಲೆ ಏನೇನು ಸಿಕ್ತವ್ರಿಗೆ, ಅದಾದಮೇಲೆ ಆ ಕೊಡಿಯ ಕೆರೆಯಿಂದ ಚೆನ್ನೈಗೆ ಹೆಂಗೆ ಬಂದರು, ಅವಾಗ ಯಾವುದಾದ್ರು ಗಾಡೀಲಿ ಬಂದರು, ಅದನ್ನೆಲ್ಲ ಹೇಳ್ತೀನಿ ನೀಟಾಗಿ. ಮೇ 1ನೇ ತಾರೀಕು ಅವ್ರು ಬರ್ತಾರೆ ಇಂಡಿಯಾಗೆ. ಮೇ 1, 1991. ಈ 20 ದಿನ ಎಲ್ಲೆಲ್ಲಿ ಹೋಗ್ತಾರೆ, ಯಾವುದಾದ್ರು ಮನೆಗೆ ಹೋಗ್ತಾರೆ, ಯಾರ್ಯಾರು ನಡೀತಾರೆ, ಎಲ್ಲ ಅದೊಂದು ಕತೆ. ನಳಿನಿ ಆಗ್ಬೋದು, ಮುರುಗನ್ ಆಗ್ಬೋದು, ಮನೆ ಸೆಟ್ಲ್ ಆಗೋದಾಗ್ಬೋದು, ಬಾಂಬ್ ರೆಡಿ ಮಾಡೋದು. ನಾವೆಲ್ಲ ಅಂದ್ಕೊಂಡಿದ್ದೀವಿ ಬಾಂಬ್ ರೆಡಿ ಮಾಡಿದವನು ಶಿವರಾಸನ್ ಅಲ್ಲ, ಬೇರೆ. ಅದನ್ನೆಲ್ಲ ಪತ್ತೆ ಹಚ್ಚಿದೆ, ಅದನ್ನು ಹೇಳ್ತೀನಿ. ಆ ಬಾಂಬ್ ರೆಡಿ ಮಾಡಿದವನು ಬಂದು ಬಾಂಬ್ ಕೊಟ್ಬಿಟ್ಟು ಹೋಗ್ತಾನೆ. ಅವನೇ ಟಾಪ್ ಲೀಡರ್. ಅವನ್ನ ಇದುವರೆಗೂ ನಾವು ಇಂಡಿಯನ್ ಇದರಲ್ಲಿ ಲಾನಲ್ಲಿ ಅವ್ನು ಹೇಳಲಿಲ್ಲ. ಯಾಕೆ ಅಂದರೆ ಅವ್ನು ತಪ್ಪಿಸ್ಕೊಂಡು ಹೊರಟೋಗ್ತಾನೆ, ಇಂಡಿಯಾಲಿರಲ್ಲ ಅವನು. ಅದಕ್ಕೆ ಅವನ ಹೆಸರು ನಾವೆಲ್ಲೂ ಹೇಳಲ್ಲ. ಅದನ್ನು ನಾನು ಹೇಳ್ತೀನಿ ಫಿಲಮಲ್ಲಿ, ಅವನು ಹೇಳ್ತೀವಿ. ಅದಾದಮೇಲೆ ಇವರು ಮೇ 1ನೇ ತಾರೀಕು ಬಂದ್ರಾ, ಮೇ 7ನೇ ತಾರೀಕು ಇಲ್ಲ ಮೇ 14ನೇ ತಾರೀಕು ಒಂದು ಚಿಕ್ಕ ಕನ್ಫ್ಯೂಷನ್. ನಂದನಂ ಸಿಗ್ನಲ್, ನಾನು ಹೇಳಿದ್ನಲ್ಲ ಮನೆ, ನಾನಿರೋ ಮನೆ, ಆ ಸಿಗ್ನಲ್, ಆ ಜಂಕ್ಷನ್ಗೆ VP ಸಿಂಗ್ ಬರ್ತಾರೆ. ಆ VP ಸಿಂಗು ಕವರ್ ಮಾಡೋಕ್ಕೆ ಇವ್ರು ಹೋಗ್ತಾರೆ.
ಸೇಮ್ ಇದೇ ಥರ ಡ್ರೈ ರನ್ ಅಂತಾರೆ ಅದಕ್ಕೆ. ಡ್ರೈ ರನ್ ಅಂದರೆ ಹೂನಾರ ತೊಗೊಂಡು ಅಲ್ಲಿವರೆಗೂ ಹಾಕೋಕ್ಕಾಗತ್ತಾ ಅಂತ ನೋಡ್ತಾರೆ. ಅವತ್ತಿನ ದಿನವೂ ಹರಿಬಾಬು ಇರ್ತಾನೆ. ಕ್ಯಾಮ್ರಾ ಕೊಟ್ಟಿರೋದು ಬೇರೆ ಯಾರಲ್ಲ, ನನ್ನ ಫ್ರೆಂಡು LTT ಅವ್ರಿಗೆ ನನಗೇ ಗೊತ್ತಿಲ್ಲದಂಗೆ ನಮ್ಮ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸೀನಿಯರು ಅವರೇ ಕ್ಯಾಮ್ರಾ ಅವ್ರು ಕೊಟ್ಟಿರೋದು. ಅವರು ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಫಿಲ್ಮಲ್ಲಿ. ಅಟ್ಟಾಸಾಲಿ ವೀರಪ್ಪನ ಅಣ್ಣನ ಕ್ಯಾರೆಕ್ಟರ್ ಮಾಡಿರೋದೇ ಅವರೇ, ಅರುಳ್ಮಣಿ. ಅವ್ರದ್ದೇ ಕ್ಯಾಮ್ರಾನ ಫಸ್ಟ್ ತೊಗೊಂಡೋಗ್ತಾರೆ. 21ನೇ ತಾರೀಕಿಗೆ ಕ್ಯಾಮ್ರಾ 20ನೇ ತಾರೀಕು ಮತ್ತೆ ತೊಗೋಬೇಕು ಅಂದಾಗ ಅವ್ರು ಇರೋಲ್ಲ ಮನೇಲಿ. ಅದಕ್ಕೆ ಆ ಕ್ಯಾಮ್ರಾ ಮಿಸ್ ಆಗಿಬಿಡುತ್ತೆ. ಆ ಕ್ಯಾಮ್ರಾ ತೊಗೊಂಡೋಗಲ್ಲ. ಶುಭಾಸುಂದರಂ ಸ್ಟುಡಿಯೋಗೆ ಹೋಗ್ಬಿಟ್ಟು ಭಾಗ್ಯನಾಥನ್ ಹೇಳಿದ ಅಂತ ಒಂದು ಕ್ಯಾಮ್ರಾ ತೊಗೊಂಡೋಗ್ತಾನೆ, ಬೇರೆ ಕ್ಯಾಮ್ರಾ. ಆ ಕ್ಯಾಮ್ರಾನೇ ಅವತ್ತು ಸಿಗಾಕೊಳ್ಳೋದು. ಮೇನ್ ಐ ವಿಟ್ನೆಸ್ಸು ನಮ್ಮ ಅರುಳ್ಮಣಿ ಆಗಿಬಿಡ್ತಾರೆ ಅವಾಗ. ಅರುಳ್ಮಣಿ ಇದುವರೆಗೂ ಹೊರಗಡೆ ಪ್ರಪಂಚಕ್ಕೆ ನಾನು ಹೇಳ್ಬಿಟ್ಟೆ. ಈಗ ಅವ್ರ ಹೆಸರು ಹೇಳಿದ್ದೀನಿ. ಸಿನಿಮಾದಲ್ಲಿ ಹೇಳಿಲ್ವಾ ಸರ್ ನೀವು? ಹೇಳಿಲ್ಲ. ಓಕೆ. ಈಗ ಹೇಳ್ತೀನಿ. ಅರುಳ್ಮಣಿ ತೀರೋದ್ರು ಮೊನ್ನೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾಕಂದರೆ ಅದು ಸೀಕ್ರೆಸಿ, ಅದು ಪೊಲೀಸ್ ಸೀಕ್ರೆಸಿಲಿ ಅರುಳ್ಮಣಿ ವಾಸ್ ದ ಮೇನ್ ವಿಟ್ನೆಸ್. ಅವ್ರನ್ನ ಪೊಲೀಸ್ ಅವಾಯ್ಡ್ ಮಾಡಿಬಿಟ್ಟಿರ್ತಾರೆ, ಅವ್ರನ್ನ ತೋರಿಸಲ್ಲ. ಯಾಕಂದರೆ ಅವ್ರಿಗೆ ಥ್ರೆಟ್ ಆಗಿಬಿಡುತ್ತೆ, ಲೈಫ್ ಥ್ರೆಟ್ ಆಗಿಬಿಡುತ್ತೆ ಅಂತೇಳಿ. ಅರುಳ್ಮಣಿದೇ ಕ್ಯಾಮ್ರಾ ಫಸ್ಟು VP ಸಿಂಗ್ ರ್ಯಾಲಿಗೆ ಹೋಗುವಂಥ ಕ್ಯಾಮ್ರಾ. ಅದು ನನ್ನ ಫ್ರೆಂಡ್. ಅದು ನೋಡಿ, ಪ್ರತಿಯೊಂದು ನನಗೆ ಕನೆಕ್ಟ್ ಆಗ್ತಾನೇ ಹೋಗ್ತಾ ಇದೆ. ಅದಕ್ಕೇ ಯಾಕೆ ನಾನು ಇದೆಲ್ಲ ಮಾಡೋಕ್ಕಾಯ್ತು ಅಂದರೆ ಪ್ರತಿಯೊಂದು ನನ್ನ ಸುತ್ತನೇ ನಡೆದಂಥ ಒಂದು ಘಟನೆ. ಅದಾದಮೇಲೆ ನನ್ನನ್ನು ಅಲ್ಲಿಗೆ ಕರೀತಾರೆ. ಇಮಿಡಿಯೇಟಾಗಿ ಇವತ್ತು ಹೋಗಬೇಕು, ಅವಾಗ ಹೋಗಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ತಾನೆ ಇರ್ತೀವಿ. ಎಲ್ಲಿಗೆ ಹೋಗ್ಬೇಕಂತ? ಶ್ರೀಲಂಕಾಗೆ. ಓಕೆ. ಅವ್ರು ಕರೆದಾಯ್ತಲ್ಲ, ಇನ್ವೈಟ್ ಮಾಡಾಯಿತು ನನ್ನ 15 ದಿನ ಇರಬೇಕು ಅಂತ. ಇಮಿಡಿಯೇಟಾಗಿ ಒಂದ್ಸಲಿ ನನ್ನನ್ನು ಅರ್ಜೆಂಟಾಗಿ ಬರೋಕ್ಕಾಗತ್ತಾ ಅಂತಾರೆ. ಯಾಕೆ ಅಂತ ಕೇಳ್ತೀನಿ. ಅವ್ರದ್ದೊಂದು ಪ್ರೋಪಗಂಡ ಫಿಲ್ಮ್ ಇರುತ್ತೆ, ಎಲ್ಲಾಳಂ ಅಂತೇಳಿ, ಮತ್ತು ಆಣಿವೇರ್ ಅಂತ ಒಂದೆರಡು ಫಿಲ್ಮ್ ಮಾಡ್ತಾರೆ ಅವರು. ಮತ್ತು ಎಲ್ಲಾಳನ್ ಅಂತ ಒಂದು ಫಿಲ್ಮ್ ಮಾಡ್ತಾರೆ. ಆ ಎಲ್ಲಾಳನ್ ಫಿಲ್ಮ್ಗೆ ನನ್ನನ್ನು ಸೆಲೆಕ್ಟ್ ಮಾಡಿರ್ತಾರೆ. ಆ ಫಿಲ್ಮ್ ಮಾಡಿಸೋಣ ಫಸ್ಟು ಅಂತ. ನಾನು ಮಾಡಲ್ಲ ಅಂದ್ಬಿಡ್ತೀನಿ. ನಾನು ಪ್ರೋಪಗೆಂಡ ಫಿಲ್ಮ್ ಮಾಡೋಣಲ್ಲ, ನಾನು ನಿಮ್ಮ ಬಾಸ್ ಬಗ್ಗೆ ಹೇಳಿ ನಾನು ಮಾಡಿಕೊಡ್ತೀನಿ. வாழ்க்கை ಬರಲ್ಲ, ಅದು ನನ್ನ ಜಾನ್ರದು. ನಿಮ್ಮದು ಫಿಲ್ಮ್ ಬರುತ್ತಲ್ಲ ಅದನ್ನು ನಾನು ಮಾಡಲ್ಲ. ಯಾಕಂದರೆ ಅದು ನಿಮ್ಮ ಏಕತೆ ಫಿಲ್ಮ್, ಅದು ನಿಮಗೋಸ್ಕರ ಮಾಡ್ಕೊಳೋಂಥ ಒಂದು ಫಿಲ್ಮ್. ಅದನ್ನು ನಾನು ಮಾಡಬಾರ್ದು. ಜನಗಳಿಗೆ, ವರ್ಲ್ಡ್ ಆಡಿಯನ್ಸ್ಗೆ ರೀಚ್ ಆಗೋ ಥರ ನಾನು ಮಾಡಬೇಕು ಅಂತ ಹೇಳಿ ಅದು ನಿಮ್ಮ ಲೈಫ್ ಸ್ಟೋರಿ, ಅದನ್ನು ಮಾಡ್ತೀನಿ. ನಿಮಗೋಸ್ಕರ ಮಾಡ್ಕೊಳ್ಳೋಂಥ ಫಿಲ್ಮ್ ನಾನು ಮಾಡಲ್ಲ ಅಂತ ಹೇಳಿರ್ತೀನಿ. ಓಕೆ, ಅದಕ್ಕೆ ಸ್ವಲ್ಪ ತಡೆ ಎಲ್ಲ ಬರುತ್ತೆ. ಓಕೆ, ಹಂಗೂ ಪ್ಲ್ಯಾನ್ ಮಾಡಿ 2007-8 ಪ್ರಭಾ ಬಂದುಬಿಡ್ತಾರೆ ಅಲ್ಲಿಂದ ನನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಅದು ನಡೆದೋಗುತ್ತದು. ಡೈರೆಕ್ಟ್ ಅವರೇ ಬರ್ತಾರೆ? ಅದೇ ಬಂದ್ರಲ್ಲ ಇವರು, ಈ ಪ್ರಭಾನ. ಇವರು ಸ್ವಿಟ್ಜರ್ಲ್ಯಾಂಡ್ ಪ್ರಭಾಕರನ್ ಅನ್ಕೊಂಡ್ಬಿಟ್ಟೆ. ಈ ಪ್ರಭಾ ಬರ್ತಾರೆ, ಸ್ವಿಸ್ ಪ್ರಭಾ ಅಂತ ಇವರು ಇರೋದು ಮೀಡಿಯಲ್ಲಿ. ಎಲ್ಲ ಕಮ್ಯುನಿಕೇಷನ್ ನಡೀತಾನೆ ಇದೆ. ಅಲ್ಲಿಂದ ಕಳಿಸ್ತಾರೆ ಇವ್ರನ್ನ ಕರ್ಕೊಂಬರೋಕ್ಕೆ. ಇವ್ರು ನನಗೆ ಬರ್ತಾರೆ, ಮೀಟ್ ಮಾಡ್ತಾರೆ. ಮೀಟ್ ಮಾಡಿದ್ಮೇಲೆ ಏನು ಪ್ರೋಗ್ರಾಮು ಹಿಂಗಿದೆ ಅಂದರೆ, ಅರ್ಜೆಂಟ್ ಕರಿತಾ ಇದ್ದಾರೆ ನಿನ್ನ ಫ್ಯಾಮಿಲಿ, ಈಗ ಫ್ಯಾಮಿಲಿ ಬೇಡ, ನೀನು ಮಾತ್ರ ಬಂದ್ಬಿಡು ನನ್ನ ಜೊತೆ ಅಂತಾರೆ. ಆಯಿತು ಅಂಥೇಳಿ ಒಪ್ಕೊಳ್ತೀನಿ. ಒಪ್ಕೊಳಕ್ಕೆ ನೋಡ್ತೀನಿ. ಪಾಸ್ಪೋರ್ಟ್ ಎಲ್ಲಿದೆ ಅಂದರು. ಬೆಂಗಳೂರಲ್ಲಿದೆ ಅಂದೆ. ಮತ್ತು ತರಿಸು ಬೇಗ ಅಂದರು. ಅವಾಗ ಹಿಂದೂಗೆ ಫೋನ್ ಮಾಡ್ತೀನಿ. ನೀವು ಆ ಟೈಮಲ್ಲಿ ಎಲ್ಲಿದ್ರಿ? ಚೆನ್ನೈಲೇ ಇದ್ದೆ ನಾನು. ಚೆನ್ನೈಲೇ ನಾನು ಚೆನ್ನೈಲೇ ಸೆಟಲ್ಡ್. ನಾನು ಅವಾಗ ಮಿಸ್ಸಸ್ ಇಲ್ಲಿರ್ತಾರೆ. ಅವಾಗ ಇಮ್ಮಿಡಿಯೇಟಾಗಿ ನಾನು ಮಿಸ್ಸಸ್ಗೆ ಹೇಳ್ತೀನಿ, ಪಾಸ್ಪೋರ್ಟ್ ಕಳ್ಸಪ್ಪ ಅರ್ಜೆಂಟ್ ಅಂತ. ಹೆಂಗೆ ಕಳಿಸೋದು, ಲೇಟ್ ಆಗುತ್ತೆ ಅಂದ್ಬಿಟ್ಟು ಬಸ್ ಡ್ರೈವರ್ನ ಹಿಡಿತಾರೆ. ಚೆನ್ನೈ ಬಸ್ಸು ಹೊರಡುತ್ತಲ್ಲ, ಅವ್ರಿಗೊಂದು ಕವರ್ ಹಾಕಿ ಅವ್ರಿಗೊಂದು $1000 ಕೊಟ್ಬಿಟ್ಟು, ಇದನ್ನು ಅಲ್ಲಿ ನಮ್ಮ ಯಜಮಾನ್ರು ಬರ್ತಾರೆ, ಪಾಸ್ಪೋರ್ಟ್ ಅರ್ಜೆಂಟು ಬೇರೆಯವ್ರಿಗೂ ಕೊಡಿ ಮತ್ತಾಯಿ ಅಂತ ಹೇಳಿ ತೊಗೊಳ್ತಾರೆ. ಬೆಳಗ್ಗೆ ನಾನು ಬಸ್ ಡ್ರೈವರ್ ಹತ್ರ ಪಾಸ್ಪೋರ್ಟ್ ತೊಗೊಳ್ತೀನಿ. ತೊಗೊಂಡು ಟಿಕೆಟೆಲ್ಲ ಅವರೇ ಹಾಕ್ತಾರೆ. ಟಿಕೆಟ್ ಹಾಕ್ಬಿಟ್ಟು ಅವಾಗ ರಾಜೀವ್ ಗಾಂಧಿ ಮರ್ಡರ್ ಕೇಸಲ್ಲಿ ಸುಸೀಂದ್ರನ್ ಅಂತ ಬರ್ತಾರೆ, ರಂಗನಾಥ್ ಜೊತೆಲಿ ಇದ್ದವ್ರು ಜೈಲಲ್ಲಿ ಇರ್ತಾರೆ. ಅವರು ಒಂದು 8 ವರ್ಷ ಅವರು ಮೇಜರ್ ಪ್ಲೇ ಮಾಡಿರ್ತಾರೆ. ಅವರು ನಾನು ಜೊತೇಲಿ ನನ್ನ ಏರ್ಪೋರ್ಟ್ ಡ್ರಾಪ್ ಮಾಡೋಕ್ಕೆ ಅವ್ರು ಬರ್ತಾರೆ. ಈ ಪ್ರಭಾ ಏನು ಮಾಡ್ತಾರೆ, ಇವ್ರು ನಾನು ಕರುಣಾನಿಧಿ ಮನೆಗೆ ಹೋಗಿ ಅಲ್ಲಿಂದ ನಾನು ಇಲ್ಲಿಗೆ ಬರ್ತೀನಿ ಅಂತ ಅವ್ರು ಹೇಳಿರ್ತಾರೆ ಏರ್ಪೋರ್ಟ್ಗೆ. ನೀವು ಬಂದುಬಿಡಿ ಅಲ್ಲಿಗೆ ಏರ್ಪೋರ್ಟ್ಗೆ, ಟಿಕೆಟ್ ಎಲ್ಲ ಆಗೋಗಿದೆ ಅಂತ. ಸರಿ ಅಂತ ಅಲ್ಲಿಗೆ ನಾವು ಏರ್ಪೋರ್ಟ್ಗೆ ನಾನು ಮತ್ತು ಸುಸೀಂದ್ರನ್ ನಾನು ಹೋಗ್ತೀನಿ. ಅವರು ಕರುಣಾನಿಧಿ ಮನೆ ಹತ್ರ ಬಂದು ಅಲ್ಲಿಂದ ಅವ್ರು ಏರ್ಪೋರ್ಟಿಗೆ ಬರ್ತಾರೆ. ಏರ್ಪೋರ್ಟಿಗೆ ಬಂದು ನಮ್ಮನ್ನು ನೋಡ್ತಿದ್ದಂಗೆ ಅವ್ರ ಜೊತೆಲಿ ಹಿಂಗೆ ಹೋಗ್ಬೇಕು, ಅವ್ರನ್ನ ಅರೆಸ್ಟ್ ಮಾಡಿಬಿಡ್ತಾರೆ ಪೊಲೀಸರು. ಅವ್ರನ್ನ ಅರೆಸ್ಟ್ ಮಾಡಿ ನಾನು ಅಲ್ಲೇ ನಿಂತಿದ್ದೀನಿ, ಟಿಕೆಟ್ ಇಲ್ಲ,
ಪಾಸ್ಪೋರ್ಟ್ ಮಾತ್ರ ಕೈಯಲ್ಲಿ ಇಟ್ಕೊಂಡು ನಿಂತಿದ್ದೀನಿ. ನನ್ನ ಮಾತ್ರ ಅರೆಸ್ಟ್ ಮಾಡಲಿಲ್ಲ ಪೊಲೀಸರು. ನನ್ನ ಅರೆಸ್ಟ್ ಮಾಡಿದ್ರೆ ನಾನು ಖುಷಿ ಒಳಗಡೆ, ಒಳ್ಳೆ ಪಬ್ಲಿಸಿಟಿ ಆಗ್ಬಿಡುತ್ತಲ್ವ ಇದು. ಡೈರೆಕ್ಟ್ನ ಏರ್ಪೋರ್ಟ್ ಆಮೇಲೆ ನನ್ನ ಇದರಲ್ಲಿ ನಿಮ್ಗೆ ಅರೆಸ್ಟ್ ಮಾಡಬೇಕು ಅಂತ ಖುಷಿ ಒಳಗಡೆ ಬಂದ್ಬಿಡ್ತು ನನಗೆ. ನನಗೇನಂದರೆ ನಾನು ನಾರ್ಮಲಾಗಿ ಒಂದು ತಪ್ಪು ಮಾಡೋಕ್ಕೆ ಹೋಗಲ್ಲ. ನನ್ನ ಮೈಂಡ್ಗೆ ತಿಳಿದಂಗೆ ಒಂದು ತಪ್ಪು ನಾನು ಮಾಡೋಕ್ಕೆ ಹೋಗಲ್ಲ. ನಂದೇನೂ ತಪ್ಪಿಲ್ಲ, ಅರೆಸ್ಟ್ ಮಾಡಿದ್ರೆ ಚೆನ್ನಾಗಿ ಇರುತ್ತಲ್ಲ ಅಂತ ನಾನು ಮಾಡಲಿ ಬಿಡು. ಡೈರೆಕ್ಟ್ರು, ಅದು ಸೈನೈಡ್ ಫಿಲ್ಮ್ ಡೈರೆಕ್ಟ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಎಲ್ಲ ನ್ಯೂಸ್ ಆಗಲಿ, ಹೋಗ್ಲಿ ಬಿಡು ನ್ಯೂಸು ಅಂತ ನಾನು. ಪಬ್ಲಿಸಿಟಿ ಅನ್ನೋದೇ ನಮ್ಗೆ ಆಗಲಿಲ್ಲ ಸರಿಯಾಗಿ ಅಂತ ನಾವು ಪಿಕ್ಚರ್ ಮಾಡಿ ಏನು ಪ್ರಯತ್ನ, ನಾವು ಇನ್ನೂ ಚೆನ್ನಾಗಿ ಆಗ್ಬೋದಾಯ್ತಲ್ಲ ಅಂತ ನನಗೆ ಆ ಕ್ಯೂರಿಯಾಸಿಟಿಲಿ ಇಮ್ಮಿಡಿಯೇಟಾಗಿ ಅವ್ರನ್ನ ಅರೆಸ್ಟ್ ಮಾಡಿಬಿಟ್ರು. 2 ದಿನ ಅವ್ರನ್ನ ಇಟ್ಕೊಂಡು ನಾವು ಇನ್ನೆಷ್ಟೊತ್ತು ಕಾಯೋದು, ಒಂದು 6-7 ಗಂಟೆ 8-10 ಗಂಟೆನೇ ಕಾದಿದ್ದೀವೇನೋ. ನೀವು ಸ್ಟೇಷನ್ಗೆ ಹೋಗೋದು ಆ ಥರ ಏನು? ಯಾವ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಅವ್ರನ್ನ? ಅವರು ಎತ್ಕೊಂಡೋಗಿರೋದು ಇಂಡಿಯನ್ ಎತ್ಕೊಂಡೋದ್ರೆ ಸ್ಟೇಷನ್ ಬರೋದೇ ಇಲ್ಲ ಇದರಲ್ಲಿ. ಅವ್ರು ಯಾರು ಅಂತಲೇ ಗೊತ್ತಿಲ್ವಲ್ಲ. ಅವರು ಎತ್ತಕೊಂಡು ಹೊರಟೋಗಿದ್ದಾರೆ. ಆಮೇಲೆ ಇಲ್ಲಿ ನಾನು ಇವರು ಕಾದು ಒಂದು 7-8 ಗಂಟೆ 10 ಗಂಟೆ ಆಗೋಯ್ತಲ್ಲ. ರಾತ್ರಿ ಅದು ತಲೆಯೆಲ್ಲ ಕೆಡ್ಸ್ಕೊಂಡು ನಮ್ಮ ಪಾಡಿಗೆ ನಾವಿಬ್ಬರು ಬಂದು ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡು ನಮ್ಮ ಪಾಡಿಗಿದ್ದೀವಿ. ಆಗ 2-3 ದಿನ ಆದಮೇಲೆ ಇವ್ರು ನಮ್ಗೆ ಫೋನ್ ಮಾಡ್ತಾರೆ. என்னென்ன ஆச்சு, ಇನ್ನೆಲ್ಲ நம்மளை இப்படி விட்டு உங்களை மட்டும் ಅರೆಸ್ಟ್ பண்ணிட்டாங்களே, ಅಡ ಸಾಮಿ ಅಂತಾರೆ ಅವರು. ಅವ್ರ ಹತ್ರ 2 ಕ್ಯಾಸೆಟ್ ಇದೆ. ಏನು DVD, ಒಂದು DVD ಇದು ಯಾವುದು ಸೈನೈಡ್ DVD, ಅವರು ಹುಡುಕ್ದಾಗ ಸಿಕ್ಕಿರೋದು. ಇನ್ನೊಂದು DVD ಆಣಿವೇರು, ನಾನು ಹೇಳಿದ್ರೆ ಫಸ್ಟ್ ಒಂದು ಫಿಲ್ಮ್ ಮಾಡಿದ್ರು ಅವರು, ಪ್ರೊಪಗಂಡ ಫಿಲ್ಮ್ ಅಂತ. ಆ ಫಿಲ್ಮ್ 2 ಫಿಲ್ಮ್ನ ಮತ್ತೆ ಅವ್ರಿಗೆ CD ವಾಪಸ್ ಕೊಟ್ಟು, ಯಾವುದು ಸೈನೈಡ್ ಇದನ್ನು ನಾವು ನೋಡಿದ್ದೀವಿ, ಇದನ್ನು ತಗೊಂಡು ಬೇಕಾದ್ರೆ ಹೋಗು, ಇದು ನಮಗೆ ಬೇಕು ಅಂತ ಅದನ್ನು ಇಟ್ಕೊಳ್ತಾರೆ ಇಂಡಿಯನ್ರ. ಏನು ತೆಗೆದಿದ್ದಾರೆ ಅಂತ ನೋಡೋಕ್ಕೆ ಅವರು. ಯಾಕಂದರೆ ಪ್ರಭಾಕರನ್ನು ಮತ್ತು ಅವರು ಪೊಟ್ಟೋಮನ್ ಇದ್ದಾರಲ್ಲ, ರಾಜೀವ್ ಗಾಂಧಿ ಕೇಸಲ್ಲಿ A1 A2 A3 ಅವರೇ ಇರೋದು. ಅವ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟರು ನಮ್ಮ ಗೌರ್ಮೆಂಟ್ ತೊಗೊಳ್ತಾ ಇತ್ತು. ಅದು ಅವ್ರ ಡ್ಯೂಟಿ. ಅದು ನಮ್ಮ ದೇಶದ ಪ್ರಧಾನಿ ಎಕ್ಸ್ ಪ್ರಧಾನಿ ನೋಡ್ದಾಕಿದ್ರೆ ನಾವು ಸುಮ್ಮನೆ ಬಿಡೋಕ್ಕಾತಾ? ನಮ್ಮ ಡ್ಯೂಟಿ ನಾವು ಮಾಡ್ತಾನೆ ಇದ್ವಿ. ನಮ್ಮ ಡ್ಯೂಟಿಲಿ ನಾವು ಚಾಚು ತಪ್ಪದೆ ನೀಟಾಗಿ ನಮ್ಮ ಪೊಲೀಸರು ಮಾಡ್ತಾನೆ ಇದ್ರು. ಅದು ಆಮೇಲೆ ನನ್ನ ಫೋನ್ ಟ್ಯಾಪ್ ಆದ್ರೂ ತಪ್ಪಲ್ಲ ಅದು. ಯಾಕೆ ಅಂದರೆ ನಾನು ಇದ್ರ ಸಿನಿಮಾ ಮಾಡಿರೋದ್ರಿಂದ ನನ್ನ ಇನ್ವೆಸ್ಟಿಗೇಟ್ ಮಾಡೋದು ಒಳ್ಳೆಯವರು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.